ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ? ಮೇಡಮ್, ನಮ್ಮ ಪ್ರಕಾರ ಇನ್ನೊಂದು ಸರಿ ಮೋದಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ನೆಕ್ಸ್ಟ್ ಪ್ರಧಾನಿ ಮೋದಿನೇ ಆಗಬೇಕು. ಮೋದಿ ಬಂದ್ರೆ ಅಧಿಕಾರ ಕೊಳ್ಳಿ. ಮೂರನೇ ಬಾರಿ ಕೂಡ ಮೋದಿ ಅವರೇ ಹಾಗಾದ್ರೆ ಪ್ರಧಾನಿ ಆಗ್ಬೇಕಾ? ಆಗ್ಲೇಬೇಕು ಮೇಡಮ್, ಖಂಡಿತ ಅವ್ರು ಆದ್ರೇನೆ ನಮಗೆ ಖುಷಿ ಅಂತ ನಮ್ಮ ಅನಿಸಿಕೆ. ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ. ಭಾರತ ದೇಶದಲ್ಲೇ ಪ್ರತಿಯೊಬ್ಬರು ಮೋದಿ ಬೇಕು ಅಂತಾನೆ ಹೇಳೋದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಬಗ್ಗೆ ಹೇಳಕ್ಕೆ ನಮಗೆ ಅಷ್ಟು ಗೊತ್ತಿಲ್ಲ ಮೇಡಮ್, ಇರೋದು ಹೇಳ್ಬೇಕು. ಈ ಬೆಂಗಳೂರು ಸೌತ್ ಇಂದ ಬಿಜೆಪಿ ಅವರೇ ಸಂಸದರಾಗ್ತಾರೆ ಹಾಗಾದ್ರೆ? ಬಿಜೆಪಿ ಅವರೇ ಬೇಕು ಅನ್ನೋದು ನಮ್ಮ ಉದ್ದೇಶ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಇವ್ರಿಗೆ ಏನು ಬೇಡಿಕೆ ಇಟ್ಕೊಂಡು ಇವ್ರು ಎಲೆಕ್ಷನ್ ಅಲ್ಲಿ ಗೆದ್ರು ಅದನ್ನೇ ಇವ್ರ ಕೈಲಿ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೆಲ್ಲಿ ಅಭಿವೃದ್ಧಿ ಮಾಡ್ತಾರೆ ಹೇಳಿ? ಎಲ್ಲ ಫ್ರೀ ಅಂತ ಕೊಟ್ಟು ರೈತರಿಗೆ ಇವತ್ತು 80 ರೂಪಾಯಿ ಕೆಜಿ ಅಕ್ಕಿ ಆಗಿದೆ. ನಾವು ಜೀವನ ಬಡಬಗ್ಗರು ಜೀವನ ಮಾಡೋದು ಹೆಂಗೆ? ಗ್ಯಾರಂಟಿಗಳನ್ನ ಕೊಡ್ಬೇಕಿತ್ತ ಬೇಡವಾ ಸರ್? ಮೇಡಮ್, ಅದು ಕೊಟ್ಟಿರೋದ್ರಿಂದ ಜನಗಳು ಸೋಂಬೇರಿ ಆಗಿದ್ದಾರೆ ಹೊರತು ಯಾರು ದುಡಿತಾ ಇಲ್ಲ. ಅವ್ರನ್ನ ಸೋಂಬೇರಿ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಫ್ರೀ ಮಾಡಿರೋದು ತಪ್ಪು. ಅವೆಲ್ಲ ವೇಸ್ಟ್ ಮೇಡಮ್. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಸರ್, ತಮ್ಮ ಹೆಸರು? ಮುಖೇಶ್ ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು ಸರ್ ಇಲ್ಲಿ ಬೆಂಗಳೂರು ಸೌತ್? ಮೇಡಮ್, ನಮ್ಮ ಪ್ರಕಾರ ಇನ್ನೊಂದು ಸರಿ ಮೋದಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ. ಮೋದಿ ಅವರೇ ಯಾಕೆ ಬರಬೇಕು, ಜೊತೆಗೆ ಬಿಜೆಪಿ ಅವರು ಯಾಕೆ ಇಲ್ಲಿ ಸಂಸದರಾಗಬೇಕು ಸರ್? ಮೋದಿ ಬಗ್ಗೆ ನಾವು ಯಾವುದೇ ಒಂದು ವ್ಯಕ್ತಿದ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ನಮ್ಮ ದೇಶದಲ್ಲಿ ಅಂಥ ವ್ಯಕ್ತಿ ಹುಟ್ಟಿ ಬರಬೇಕು ಅಂದರೆ ಇನ್ನೊಂದ್ಸಲ ಅವ್ರು ಬರಲೇಬೇಕು. ಯಾಕಂದ್ರೆ ಅಂಥ ಕೆಲಸಗಳನ್ನು ಮಾಡಿದ್ದಾರೆ. ಕೋವಿಡ್ ಟೈಮಲ್ಲಿ ಎಷ್ಟೋ ದೇಶಗಳಿಗೆ ಮೆಡಿಸಿನ್ ಕಂಡಿಡಿದು ನಮ್ಮ ಕರ್ನಾಟಕದಲ್ಲೆಲ್ಲ ನಮ್ಮ ದೇಶದಲ್ಲೇ ಫಸ್ಟ್ ಬಂತು. ಅದರಿಂದ ಬೇರೆ ದೇಶಕ್ಕೂ ಕೊಟ್ಟರು. ಅಂಥ ಒಂದು ಒಳ್ಳೆ ವ್ಯಕ್ತಿ. ಅದು ಒಂದೇ ಅಂತಲ್ಲ, ಎಲ್ಲದರಲ್ಲೂ ಯೋಚನೆ ಮಾಡಿದರೆ ನಮಗೆ ಮೋದಿನೇ ಒಂದು ಒಳ್ಳೆ ವ್ಯಕ್ತಿ ಅಂತ ನಮ್ಮ ಅನಿಸಿಕೆ. ಮೂರನೇ ಬಾರಿ ಕೂಡ ಮೋದಿ ಅವರೇ ಹಾಗಾದ್ರೆ ಪ್ರಧಾನಿ ಆಗ್ಬೇಕಾ? ಆಗ್ಲೇಬೇಕು ಮೇಡಮ್, ಖಂಡಿತ ಅವ್ರು ಆದ್ರೇನೆ ನಮಗೆ ಖುಷಿ ಅಂತ ನಮ್ಮ ಅನಿಸಿಕೆ. ಈಗ ಬಿಜೆಪಿ ಅಥವಾ ಮೋದಿ ಅವ್ರು ಬೇಕು ಅಂದಾಗ ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗತ್ತೆ. ಸೊ ಯಾಕೆ ಬೇಡ ಸರ್ ಕಾಂಗ್ರೆಸ್? ಮೇಡಮ್, ಕಾಂಗ್ರೆಸ್ನವರು ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಮೋದಿ ಸರ್ಕಾರ ಬಂದ ಮೇಲೆ ಏನು ಸುಧಾರಣೆ ಆಯಿತು ಅನ್ನೋದು ಇಂಪಾರ್ಟೆಂಟು ನಮಗೆ. ಏನು ಮುಂಚೆ ಯಾವ 15 ವರ್ಷದ ಹಿಂದೆ ಯಾವ ಥರ ಇತ್ತು, ನಮ್ಮ ದೇಶ ಯಾವ ಪರಿಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಸ್ಥಿತಿಯಲ್ಲಿದೆ, ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಇವತ್ತು ನಮ್ಮ ದೇಶದ ಬಗ್ಗೆ ಪ್ರಧಾನಿಯವ್ರಿಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ತುಂಬ ಮಹತ್ವವಾದಿದೆ. ಅವರು ದೇಶನ ಯಾವ ಪರಿಸ್ಥಿತಿಗೆ ಎಷ್ಟನೇ ಮಟ್ಟಿಗೆ ತಂದಿದ್ದಾರೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ. ಕರ್ನಾಟಕ ಅಲ್ಲ, ನಮ್ಮ ಭಾರತ ದೇಶದಲ್ಲೇ ಪ್ರತಿಯೊಬ್ಬರು ಮೋದಿ ಬೇಕು ಅಂತಲೇ ಹೇಳೋದು. ಯಾಕೆ ಮೋದಿ ಬಗ್ಗೆ ಹೇಳ್ತಾರೆ ಅಂದರೆ, ಮೋದಿ ಅಂತ ವ್ಯಕ್ತಿ ನಮಗೆ ಕೆಲಸಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಮನೆಗೆ, ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಜಲ ಇದು ಅಂತೇಳಿ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ನೆಲ್ಲಿ, ಪ್ರತಿಯೊಂದು ಮನೆಗೂ ನೀರು, ಪ್ರತಿಯೊಂದು ಆಹಾರ, ಅಕ್ಕಿ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ಪ್ರತಿಯೊಂದು ಹೆಲ್ಪ್ ಮಾಡಿದ್ದಾರೆ. ಅಂಥ ವ್ಯಕ್ತಿ ನಮಗೆ ಬೇಕು ಅನ್ನೋದು ನಮ್ಮ ಉದ್ದೇಶ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಬಗ್ಗೆ ಹೇಳೋಕ್ಕೆ ನಮಗೆ ಅಷ್ಟು ಗೊತ್ತಿಲ್ಲ ಮೇಡಮ್, ಇರೋದು ಹೇಳಬೇಕು. ರಾಹುಲ್ ಗಾಂಧಿ ಮುಂಚೆಯಿಂದ ಒಳ್ಳೆ ವ್ಯಕ್ತಿನೇ ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಇವರು ಅಷ್ಟು ಅವ್ರ ಸುಧಾರಣೆ ಬಂದಿಲ್ಲ ಅನ್ನೋದು ಒಂದು ಅನಿಸಿಕೆ. ಈಗ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರಿರೋದು, ಸೊ ಕೆಲಸಗಳನ್ನ ಮಾಡಿದಾರ ಹೇಗೆ? MLA ಕೂಡ ಬಿಜೆಪಿ ಅವರು ಸತೀಶ್ ರೆಡ್ಡಿ ಇರೋದು, ಸೊ ಹೇಗೆ? ನಮ್ಮ ಬನ್ನಳ್ಳಿ ಕ್ಷೇತ್ರದಲ್ಲೂ BJP ನಾವು 3 ಸರಿ 4 ಸರಿ ನಮ್ಮ MLA ಸತೀಶ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿ ಬಹುಮತದಿಂದ ತಂದಿದ್ದೀವಿ. ಅದೇ ರೀತಿ ಮುಂಚೆ ಯಾವ ರೀತಿ ಇತ್ತು ಬನ್ನಳ್ಳಿ ಕ್ಷೇತ್ರ, ಇವತ್ತು BJP ಬಂದಾಗಿನಿಂದ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತು BJP ಚೆನ್ನಾಗಿ ಕೆಲಸಗಳನ್ನು ಮಾಡಿದೆ. ನಮ್ಮ ವಂಗಸಂದ್ರ ವಾರ್ಡಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರೋದಕ್ಕೆ ನಾವು MLA ಮನೆಯಲ್ಲಿದ್ದರೂ ನಾವು ಆರಿಸ್ತಿರ್ತಾ ಇದ್ದೀವಿ. ಕೆಲಸಗಳು, ಅಭಿವೃದ್ಧಿ ಕೆಲಸಗಳೆಲ್ಲ ನಡೆದಿದೆ. ಅಭಿವೃದ್ಧಿಗಳು ಖಂಡಿತ ಮಾಡಿದ್ದಾರೆ. ಈಗ ಸಾಮಾನ್ಯವಾಗಿ ಬೆಂಗಳೂರಿನ ಸಾಕಷ್ಟು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ, ಕುಡಿಯೋ ನೀರಿಂದು. ಸೊ ಇಲ್ಲೂ ಕೂಡ ಸಮಸ್ಯೆ ಇದೆಯಾ ಹೇಗೆ ಸರ್? ಮೇಡಮ್, ನಮ್ಮ ಏರಿಯಾದಲ್ಲೂ ಮೊನ್ನೆ ಒಂದು ವೀಕ್ ಮಾತ್ರ ಪ್ರಾಬ್ಲಮ್ ಆಯಿತು. ಅದು ಬಿಟ್ಟರೆ ಮತ್ತೆ ಯಾವ ಥರ ಏನಿಲ್ಲ, ಯಥಾಸ್ಥಿತಿ ಹೋಗ್ತಾ ಇದೆ. ಮುಂದೆ ಕಾದು ನೋಡಬೇಕು. ಈಗ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರಿರೋದು, ನೆಕ್ಸ್ಟ್ ಅವರಿಗೆ ಟಿಕೆಟ್ ಕೊಡಬೇಕಾ ಹೇಗೆ ಸರ್? ಜೊತೆಗೆ ಈ ಬಾರಿ ಈ ಬೆಂಗಳೂರು ಸೌತ್ ಇಂದ ಬಿಜೆಪಿ ಅವರೇ ಸಂಸದರಾಗ್ತಾರೆ ಹಾಗಾದ್ರೆ? ಅದು ಮ್ಯಾನೇಜ್ಮೆಂಟಿಗೆ ಬಿಟ್ಟಿದ್ದು ಮೇಡಮ್, ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಅವ್ರ ಪರಿಶೀಲನೆ ಮಾಡಿ ಹೇಳಬೇಕು. ಬಟ್ ಬಿಜೆಪಿ ಅವರು ಆಗ್ತಾರಾ ಹೇಗೆ? BJP ಅವರೇ ಬೇಕು ಅನ್ನೋದು ನಮ್ಮ ಉದ್ದೇಶ. ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಮೈತ್ರಿ ಬಗ್ಗೆ ತಾವೇನು ಹೇಳ್ತೀರಾ? ಮೈತ್ರಿ ಬಗ್ಗೆ ಅಂದರೆ HD ದೇವೇಗೌಡರು ಅವ್ರ ಮಗ ಕುಮಾರಸ್ವಾಮಿ ಅವರು ಒಳ್ಳೆ ವ್ಯಕ್ತಿನೇ. ಅವ್ರಿಗೆ ಒಂದು ಸರನು ಬಹುಮತದಿಂದ ಅವರು ಇಂಡಿಪೆಂಡೆಂಟಾಗಿ ಗೆಲ್ಲಿಲ್ಲ. ಯಾವತ್ತಿದ್ರು ಸಮ್ಮಿಶ್ರ ಸರ್ ಕುಮಾರಸ್ವಾಮಿ ಅಧಿಕಾರದಲ್ಲಿ ಬಂದಾಗ ಒಳ್ಳೊಳ್ಳೆ ಕೆಲಸಗಳು ಆಗಿದೆ. ಅದರಿಂದ BJP ಅವ್ರಿಗೂ JDSಗೂ ಮೈತ್ರಿ ಏನು ತೊಂದರೆ ಇಲ್ಲ. ಪ್ಲಸ್ ಪಾಯಿಂಟ್ ಆಗುತ್ತಾ? ಅದು 100% ಪ್ಲಸ್ ಪಾಯಿಂಟ್ ಆಗೇ ಆಗುತ್ತೆ. ಕಾರ್ಯಕರ್ತರಲ್ಲಿ ಏನೂ ಅಸಮಾಧಾನ ಇಲ್ಲ, ಆ ಥರ ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಭಿನ್ನಭಾವ ಇಲ್ಲ. ಎರಡು ಮೈತ್ರಿ ಸರ್ಕಾರ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮೈತ್ರಿಯಿಂದ ಯಾವೇ ಪಕ್ಷದವರು ಅಭ್ಯರ್ಥಿ ಆದರೂ ಕೂಡ ಇಬ್ಬರು ಸಪೋರ್ಟ್ ಮಾಡ್ತಾರೆ, 100% ಸಪೋರ್ಟ್ ಮಾಡ್ತಾರೆ.
ಸರ್ ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಎಷ್ಟು ವಿನ್ ಆಗ್ಬೋದು ಮೈತ್ರಿ ಅವರು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ಮೇಡಮ್ ನಮ್ಮದು ಮೈತ್ರಿ ಸರ್ಕಾರ BJP JDS ಎರಡು ಸೇರಿ 23ರಿಂದ 24 ಸೀಟ್ ಬರುತ್ತೆ ಅಂತ ನಾನು ಗೆಸ್ ಮಾಡಿಟ್ಟಿದ್ದೀನಿ. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಮೇಡಮ್ ಇವತ್ತು ಹೇಳಬೇಕು ಅಂದರೆ ಜನಗಳಿಗೆ ಕಣ್ಣು ಮುಚ್ಚೋ ಇದನ್ನ ಮಾಡಿ ಓಟ್ ಹಾಕ್ಕೊಂಡು ಗೆದ್ದಿದ್ದಾರೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ರೋಡ್ಗಳು ಎಲ್ಲೆಲ್ಲಿದೆ ಅಲ್ಲಿಗೆ ಬಂದಾಗಿದೆ. ಇವ್ರಿಗೆ ಏನು ಬೇಡಿಕೆ ಇಟ್ಕೊಂಡು ಇವ್ರು ಇಲೆಕ್ಷನಲ್ಲಿ ಗೆದ್ದರು ಅದನ್ನೇ ಇವ್ರ ಕೈಲಿ ಸುಧಾರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರದವರು. ಅದರಿಂದ ಇವಾಗ ಹಳ್ಳಿ ಕಡೆ ಹೋದ್ರೆ ಗೊತ್ತಾಗುತ್ತೆ, ಒಂದು ರೋಡ್ಗಳು ಕೆಲ್ಸಗಳು ಆಗ್ತಾ ಇಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, ನಾವು ಫ್ರೀ ಕೊಟ್ಟಿರೋದೇ ಸುಧಾರಿಸ್ಕೊಳಕ್ಕಾಗಲ್ಲ ಅಂತಾರೆ. ಇನ್ನೆಲ್ಲಿ ಅಭಿವೃದ್ಧಿ ಮಾಡ್ತಾರೆ ಹೇಳಿ ನೋಡಿ. ಹಾಗಾದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆಯಾ? ಹೌದು, ಖಂಡಿತ ಕುಂಟೆ ಬೆಲೆ ಆಟನೇ ಆಡ್ತಾ ಇದ್ದಾರೆ ಇವಾಗ. ಯಾವುದೇ ಕೆಲಸಗಳು ನಡೀತಾ ಇಲ್ಲ, ಕೆಲಸಗಳು ನಡೀತಾ ಇಲ್ಲ. ಯಾಕೆ ಅಂದರೆ ಅವ್ರು ನಡೆಸೋಕೆ ಅವ್ರಿಗೆ ಫಂಡ್ ಇಲ್ಲ. ಫಸ್ಟ್ ಆಫ್ ಆಲ್ ಫಂಡ್ ಇದ್ರೆ ನಡೆಸ್ತಾ ಇರ್ಬೋದು, ಫಂಡ್ ಇಲ್ಲ. ಯಾವುದೋ ಕರೆಂಟ್ ಫ್ರೀ, ಅದು ಫ್ರೀ, ಇದು ಫ್ರೀ ಅಂತ ಮಾಡಿದ್ರು. ಇವಾಗ ಅದೇನೋ ಸ್ತ್ರೀ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಹಳ್ಳಿಯಲ್ಲಿ ಜನಗಳು ಬಸ್ ತುಂಬ್ಕೊಂಡು ಓಡಾಡ್ತಾ ಇದೆ ಹೊರತು ರೋಡ್ ಕಡೆ ಗಮನಗಳಿಲ್ಲ. ಗ್ಯಾರಂಟಿಗಳನ್ನ ಕೊಡ್ಬೇಕಿತ್ತ ಬೇಡವಾ ಸರ್? ಮೇಡಮ್ ಅದು ಕೊಟ್ಟಿರೋದ್ರಿಂದ ಜನಗಳು ಸೋಂಬೇರಿ ಆಗಿದ್ದಾರೆ ಹೊರತು ಯಾರೂ ದುಡಿತಾ ಇಲ್ಲ. ಹಳ್ಳಿ ಕಡೆ ಹೋಗಿ ನೋಡಿ, ಮನೆಯಲ್ಲಿ ಕೂತ್ಕೊಂಡು ಫ್ರೀ ಅಕ್ಕಿ ಬರುತ್ತೆ, ಫ್ರೀ TV ಕೂತ್ಕೊಂಡು ಕರೆಂಟ್ ಬಿಲ್ ಫ್ರೀ, ಆರಾಮಾಗಿ ಮನೇಲಿ ಜೀವನ ಮಾಡ್ತಾರೆ ಹೊರತು ಕಷ್ಟ ಬಿದ್ದು ದುಡಿಯೋ ವ್ಯಕ್ತಿಗಳು ಯಾರಿಲ್ಲ. ಅವ್ರನ್ನ ಸೋಂಬೇರಿ ಮಾಡ್ತಾ ಇರೋದು ನಮ್ಮ ಸರ್ಕಾರ. ಆ ಥರ ಅದ್ರ ಬದಲು ಒಳ್ಳೆ ಸಂಸ್ಕೃತಿ ಕಲಿಸಿ ಒಂದು ಎಜುಕೇಷನ್ ಮಕ್ಳಿಗೆ ಸ್ಕೂಲ್ ಫ್ರೀ ಕೊಡಿ. ನಾನು ಬೇಡ ಅಂತ ಹೇಳ್ತಾಯಿಲ್ಲ, ಗೆಲ್ಲಿ ಬೇಡ ಅಂತ ಹೇಳ್ತಾಯಿಲ್ಲ. ನಿಮಗೆ ಅನುಸಾರವಾಗಿ ಸ್ಕೂಲ್ ಎಜುಕೇಷನ್ ಕೊಡಿ, ಬಡವ್ರ ಬಗ್ಗರಿಗೆ ಹಾಸ್ಪಿಟ್ಲಿಗೆ ಕೊಡಿ. ಇಂಥದನ್ನು ಇಟ್ಕೊಂಡು ಇಲೆಕ್ಷನಲ್ಲಿ ಗೆದ್ದುಬಿಟ್ಟು ನೀವು ಮಾಡಿ. ಅದು ಬಿಟ್ಬಿಟ್ಟು ಬಸ್ ಫ್ರೀ, ಕರೆಂಟ್ ಫ್ರೀ, ಇವೆಲ್ಲ ಫ್ರೀ 2000 ಕೊಡ್ತೀನಿ ಅಂದರೆ ಏನು ಮಾಡ್ತಾರೆ? ಕೆಲಸಕ್ಕೆ ಯಾರು ಹೋಗ್ತಾರೆ? 2000 ಮನೇಲಿ ಕುಂತರೂ ಬರುತ್ತೆ, 2000 ರೇಷನ್ ತರ್ತಾರೆ, ಅಕ್ಕಿ ಬರುತ್ತೆ, ತಿನ್ಕೊಂಡು ಉಣ್ಕೊಂಡು TV ನೋಡ್ಕೊಂಡು ಮನೇಲಿದ್ದಾರೆ. ರೈತರು ಏನಾಗಿದ್ದಾರೆ ಇವತ್ತು? ಕೂಲಿ ಕೆಲಸಗಾರ ಇಲ್ದೇ ಹೊಲಗಳು ಜಮೀನು ಬೀಳು ಬಿದ್ದಿದೆ. ಫ್ರೀ ಮಾಡಿರೋದು ತಪ್ಪು. 100%. ಓಕೆ, ಥ್ಯಾಂಕ್ ಯು. ಸರ್ ತಮ್ಮ ಹೆಸರು? ಮಹೇಶ್ ಚಂದ್ರ ಅಂತ. ಈಗ MP ಎಲೆಕ್ಷನ್ ಬರ್ತಾ ಇದೆ, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ನೆಕ್ಸ್ಟ್ ಪ್ರಧಾನಿ ಮೋದಿನೇ ಆಗ್ಬೇಕು. ಮೋದಿ ಅವರೇ ಯಾಕೆ ಆಗ್ಬೇಕು? ಆದ್ರೆ ಈಗಿರೋರು ಸರ್ಕಾರ ನಡೆಸ್ತಾರೋ ಸ್ವಲ್ಪ ಕಷ್ಟ ಇದೆ. ಜನಗಳಿಗೆ ಈಗ ಗಂಡಸರಿಗೆ ಭಾರಿ ಕಷ್ಟ ಇದೆ. ಲೇಡೀಸ್ ಏನು ಇದ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಗಂಡಸರಿಗೆ ಭಾರಿ ಕಷ್ಟ ಇದೆ. ಅಲ್ಲಿ ಇಲ್ಲಿ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಈಗ ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ಕಷ್ಟ ಆಗಿದೆ. ಅದಕ್ಕೋಸ್ಕರ ಈಗ ಸರ್ಕಾರ ಸ್ವಲ್ಪ ಚೇಂಜ್ ಆದ್ರೆ ಒಳ್ಳೇದು ಅನ್ಸುತ್ತೆ. ಸರ್ ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಯಾವ ಪಕ್ಷದವರು ಸಂಸದರಾಗಬೇಕು? BJP ಅವರಾಗಬೇಕು, ಕಾಂಗ್ರೆಸ್ ಅವರಾಗಬೇಕು? ನಮಗೆ BJP ಆಗ್ಬೇಕು ಅನಿಸ್ತೇವೆ. ಸದ್ಯ ನಾನು ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸ್ತೀನಿ. ಸರ್ ತಮ್ಮ ಹೆಸರು? ನಾಗರಾಜ್ ಅಂತ ಹೇಳಿ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೊ ಏನ್ ಎಲ್ಲ ಡಿಸ್ಕಸ್ ಏನಾಗ್ತಾ ಇದೆ? ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಅಂತ ಅನಿಸ್ತಾ ಇದೆ ಸರ್? ಮೋದಿ ಬಂದ್ರೆ ಅಧಿಕಾರ ಕೊಳ್ಳಿ. ಯಾಕೆ ಮೋದಿ ಅವ್ರು ಬರ್ತಾರೆ ಅನಿಸ್ತಿದೆ? ಕೆಲಸ ಮಾಡಿದ್ದಾರೆ, ಮನೆ ಮನೆಗೊಂದು ನೀರು ಕೊಟ್ಟಿದ್ದಾರೆ. ಆಮೇಲೆ ಇವಾಗ ಅವತ್ತಿಂದ ಕೊರೋನಾದಿಂದ ಬಡಬಗ್ಗರಿಗೆ BPL ಕಾರ್ಡ್ ರೇಷನ್ ಫ್ರೀ ಕೊಟ್ಟಿದ್ದಾರೆ. ಇನ್ನೂ ಇವಾಗ ಭಾಷಣ ಮಾಡಿರು, ಇನ್ನೂ 8 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರೈತರಿಗೆಲ್ಲ ವರ್ಷಕ್ಕೆ 6000 ಹಾಕ್ತಾರೆ. ಇನ್ನು ಅದಕ್ಕಿಂತ ಇನ್ನು ಒಳ್ಳೇದು ಇನ್ನೇನ್ಬೇಕು, ಸಾಕಷ್ಟು ಮಾಡಿದ್ರೆ ಅವರು. ಕಾಂಗ್ರೆಸ್ ಬೇಡವಾ ಸರ್? ಸರ್ ಹೆಂಗ್ ಮೇಡಮ್, ಎಲ್ಲ ಫ್ರೀ 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 ಅಂತ ಕೊಟ್ಟು ರೈತರಿಗೆ ಇವತ್ತು 80 ರೂಪಾಯಿ ಕೆಜಿ ಅಕ್ಕಿ ಆಗಿದೆ. ನಾವು ಬಡಬಗ್ಗರು ಜೀವನ ಮಾಡೋದು ಹೆಂಗೆ? ಸರ್ ಈಗ ಇಲ್ಲಿನ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮಾಡಿದ್ದಾರೆ ಮೇಡಮ್, ಮಾಡಿದ್ದಾರೆ. MLA ಸತೀಶ್ ರೆಡ್ಡಿ ಅವರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹೌದೌದು. ಸರ್ ಈಗ 28 ಲೋಕಸಭಾ ಕ್ಷೇತ್ರದಿಂದ ಹಾಗಾದ್ರೆ ಈ BJP ಮತ್ತೆ JDS ಮೈತ್ರಿ ಎಷ್ಟು ಭಿನ್ನ ಆಗುತ್ತೆ? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ ಸರ್? ಅದು ನಾವು ಹೇಳಕ್ ಆಗಲ್ಲ. ನಾವು ಇಲ್ಲಿ ಇಲ್ಲಿರೋದು BJP ಮೈತ್ರಿ ಆಗಿರೋದು, ಅದು ಹೇಳಕ್ಕಾಗಲ್ಲ. ಅದೆಷ್ಟೆಷ್ಟು ಸೀಟ್ ಬರ್ತವೆ ಅನ್ನೋದು ಅದೇ ಮೋದಿ ಅಲೆ, ಅದೇ ಮೋದಿದೇ ಸರ್ಕಾರ. ಮೈತ್ರಿ ಒಳ್ಳೇದಾ ಕೆಟ್ಟದಾ ಸರ್? ಮೈತ್ರಿ ಒಳ್ಳೇದು. ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಸ್ಟೇಟ್ ಅಲ್ಲಿ ಅಂತಲ್ಲ, ಕೇಂದ್ರದಲ್ಲಿ BJP ಇದ್ರೆ ಒಳ್ಳೇದು. ಈಗ ಕಾಂಗ್ರೆಸ್ ಆಡಳಿತ ಹೇಗಿದೆ ಹಾಗಾದ್ರೆ? ಏನು ಅಷ್ಟೊಂದೇನು ಕಂಡು ಬಂದಿಲ್ಲ ಮೇಡಮ್. ಉಚಿತ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಅವೆಲ್ಲ ವೇಸ್ಟ್ ಮೇಡಮ್. ಬಸ್ ಎಲ್ಲ ಫ್ರೀ ಕೊಟ್ರು, ಆಮೇಲೆ 2000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅರ್ಧ ಜನಕ್ಕೆ ಬಂದದೆ, ಅರ್ಧ ಜನಕ್ಕೆ ಬಂದಿಲ್ಲ. ಆಮೇಲೆ ಓದಿದವ್ರಿಗೆ ನಾವು ಅಷ್ಟು ಹಾಕ್ಬಿಡ್ತೀವಿ ಇಷ್ಟು ಹಾಕ್ಬಿಡ್ತೀವಿ, ಆ ಓದಿದವರು ಇದೇ ಇಲ್ಲ, ಏನು ಇಲ್ಲ, ಪ್ರಯೋಜನ ಇಲ್ಲ. ಇದು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಒಳ್ಳೆಯರು ಮೇಡಮ್. 10 ವರ್ಷಕ್ಕೆ ನಮ್ಮ ಹಿಂದೂಗಳಿಗೆಲ್ಲ ದೇವಸ್ಥಾನ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ 10 ವರ್ಷ ಇದ್ರೂ ಒಳ್ಳೇದೇ ನಮ್ಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ. ಬೇಡ ಅವ್ರಿಗೇನು ಗೊತ್ತಿಲ್ಲ, ಅವ್ರು ಬೇಡ. ಸರ್ ಈಗ ಹೊಂಗಸಂದ್ರದಲ್ಲಿ ಏನ್ ರಾಜಕೀಯ ಚರ್ಚೆಗಳಾಗ್ತಾ ಇದೆ? ಸೊ ಏನ್ ಹೇಳ್ತಾ ಇದಾರೆ? ಚರ್ಚೆ ಏನಿಲ್ಲ ಮೇಡಮ್, ಇಲ್ಲಿ BJP ನೇ ಇಲ್ಲಿ ಸ್ಟ್ಯಾಂಡ್, ಇಲ್ಲಿ BJP ನೇ ಇಲ್ಲಿ.